ಮಳೆ ಕೊರತೆ ಮಧ್ಯೆಯೂ ಯಗಚಿ ಡ್ಯಾಂ ಭರ್ತಿ. ಬೆಂಗಳೂರಲ್ಲಿ ಮುಂದಿನ 3 ದಿನ ಜಿಟಿ ಮಳೆ. ಬೆಳೆ ಹಾನಿ ಪರಿಶೀಲಿಸಿದ ಸಚಿವ ಕಾಶಪ್ಪನವರ್. ಬರ ಪರಿಸ್ಥಿತಿ ಸಭೆ, ರೀಲ್ಸ್ನಲ್ಲಿ ಅಧಿಕಾರಿಗಳು ಮಗ್ನ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಮಳೆ ಕೊರತೆ ನಡುವೆ ಯಗಚಿ ಡ್ಯಾಂ ಭರ್ತಿಯಾಗಿದೆ. ಹಾಸನ ಜಿಲ್ಲೆ ಬೇಲೂರಲ್ಲಿರುವ ಯಗಚಿ ಜಲಾಶಯದಿಂದ ಹೆಚ್ಚುವರಿ ನೀರು ಬಿಡುಗಡೆ ಮಾಡಲಾಗಿದೆ. 4 ಗೇಟ್ಗಳ ಮೂಲಕ 300 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಈ ಡ್ಯಾಂ 3.6 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಭರ್ತಿಯಾದ ಯಗಚಿ ಜಲಾಶಯಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಬಾಗಿನ ಅರ್ಪಿಸಿದ್ದಾರೆ. ಬೆಂಗಳೂರಲ್ಲಿ ಮುಂದಿನ 3 ದಿನ ಜಿಟಿ ಮಳೆಯಾಗೋ ಸಾಧ್ಯತೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಸೂಚಿಸಿದೆ. ಕರಾವಳಿ ಜಿಲ್ಲೆಗಳಿಗೆ ಇಂದು ಮಳೆ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ದು ಮಳೆ ಮುನ್ಸೂಚನೆ ನೀಡಿದೆ. ಸಚಿವ ವಿಜಯಾನಂದ ಕಾಶಪ್ಪನವರಿಂದ ಬೆಳೆ ಹಾನಿ ಪರಿಶೀಲನೆ ಆಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಜಾಡರ, ಅರಳಿಕಟ್ಟಿ, ಮಲ್ಲಾಪುರದಲ್ಲಿ ಬೆಳೆ ಹಾನಿ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ರೈತರು ಸಚಿವರಿಗೆ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ. ಪರಿಹಾರ ನೀಡುವ ಬಗ್ಗೆಯೂ ಸಚಿವರು ಭರವಸೆ ನೀಡಿದ್ದಾರೆ. ಸಚಿವ ಕಾಶಪ್ಪನವರಿಗೆ ಮಾಜಿ ಸಚಿವ ತಿಮ್ಮಾಪುರ್ ಸಾಥ್ ನೀಡಿದ್ರು. ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಕೊರತೆ ಮುಂದುವರೆದಿದೆ. ಹೀಗಾಗಿ ಸಚಿವ ಚಲುವರಾಯಸ್ವಾಮಿ ನಿನ್ನೆ ಬರ ಪರಿಸ್ಥಿತಿಯ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಬಳಿಕ ಮದ್ದೂರು ತಾಲೂಕಿನಲ್ಲಿ ಕಬ್ಬಿನ ಗದ್ದೆಗಳಿಗೆ ಸಚಿವ ಚಲುವರಾಯಸ್ವಾಮಿ ತೆರಳಿ ವೀಕ್ಷಣೆ ಮಾಡಿದ್ರು. ಪರಿಹಾರ ನೀಡುವ ಬಗ್ಗೆಯೂ ರೈತರಿಗೆ ಭರವಸೆ ನೀಡಿದ್ರು. ಸಚಿವರಿಗೆ ಶಾಸಕ ಕದಲೂರು ಉದಯ್ ಸಾಥ್ ನೀಡಿದ್ರು. ರಸ್ತೆ ಪಕ್ಕವೇ ಮೂಟೆಗಟ್ಟಲೆ ಪಡಿತರ ಧಾನ್ಯ ಪತ್ತೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದ 110 ಕೆವಿ ಹೆಸ್ಕಾಂ ಸ್ಟೇಷನ್ ಬಳಿ ಪಡಿತರ ಧಾನ್ಯ ಪತ್ತೆಯಾಗಿದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಡಿಸಿ ಹೆಸರಲ್ಲಿ ಸೈಬರ್ ವಂಚಕರು ಗಾಳ ಹಾಕಿದ್ದಾರೆ. ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಹೆಸರು ಫೋಟೋ ದುರ್ಬಳಕೆ ಮಾಡಿ ವಾಟ್ಸ್ಆಪ್ ಖಾತೆ ಸೃಷ್ಟಿಸಿ ವಂಚನೆಗೆ ಸಂಚು ರೂಪಿಸಿದ್ದಾರೆ. ಥೈಲ್ಯಾಂಡ್ನ ನಂಬರ್ನಿಂದ ಸಾರ್ವಜನಿಕರು ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಮೆಸೇಜ್ ಹಾಕಿದ್ದಾರೆ. ಯಾವುದೇ ವೈಯಕ್ತಿಕ ಮಾಹಿತಿ, ಬ್ಯಾಂಕ್ ವಿವರ ಅಥವಾ ಹಣದ ಮಾಹಿತಿ ಹಂಚಿಕೊಳ್ಳಬಾರದು. ಸೈಬರ್ ವಂಚಕರ ಬಲೆಗೆ ಬೀಳದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಪ್ರತಿಷ್ಠಿತ ಟೊಯೋಟಾ ಕಂಪನಿ ತನ್ನ ನೂತನ ಹೈಲೆಕ್ಸ್ ಕಾರನ್ನು ಅನಾವರಣ ಮಾಡಿದೆ. ಬೆಂಗಳೂರು ಉತ್ತರ ತಾಲೂಕಿನ ಹುಣಸಮಾರನಹಳ್ಳಿಯಲ್ಲಿರುವ ವಿವಾ ಟೊಯೋಟಾ ಶೋರೂಮ್ನಲ್ಲಿ ನೂತನ ಕಾರ್ನ ಲಾಂಚ್ ಮಾಡಲಾಯಿತು. ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ 9ನೇ ಜನರೇಷನ್ನ ನ್ಯೂ ಟೊಯೋಟಾ ಹೈಲೆಕ್ಸ್ ಕಾರು ಉತ್ತಮ ವಿನ್ಯಾಸವನ್ನು ಒಳಗೊಂಡಿದೆ. ನೂತನ ಹೈಲೆಕ್ಸ್ ಕಾರು 7 ಏರ್ ಬ್ಯಾಗ್, 80 ಲೀಟರ್ ಇಂಧನದ ಟ್ಯಾಂಕ್, 360 ಪನೋರಮಾ ಕ್ಯಾಮೆರಾ, ಎಮರ್ಜೆನ್ಸಿ ಬ್ರೇಕ್ ಸಿಗ್ನಲ್, ಎಲ್ಇಡಿ ಲೈಟ್ ಸೇರಿ 5 ಸ್ಟಾರ್ ರೇಟಿಂಗ್ ಹೊಂದಿದೆ. ಈ ವೇಳೆ ಮಾತನಾಡಿದ ವಿವಾ ಟೊಯೋಟಾ ಕಂಪನಿ ಸಿಇಒ ರಾಮ್ಕುಮಾರ್, ಹೊಸ ಕಾರ್ ಬುಕಿಂಗ್ ಶುರುವಾಗಿದೆ ಅಂತ ಹೇಳಿದ್ದಾರೆ.